ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಿದ್ರಿ ಇವತ್ತಿನ ವಿಶೇಷತೆಯ ಕುರಿತು, ಅಂದ್ರೆ ಇವತ್ತು ಬುಧ ಜಯಂತಿ ಅಂತ ಹೇಳ್ತಿದ್ರಿ, ಏನೆಲ್ಲ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಅಂತ ಕೂಡ ಹೇಳ್ತಿದ್ರಿ. ಈ ಬುಧ ಜಯಂತಿಯಲ್ಲಿ ಎರಡು ವಿಧವಾದ ಬುಧ. ನಾನು ಆಗಲೇ ಹೇಳಿದ ಹಾಗೆ ಮೊದಲಾಗಿ ಮಹಾವಿಷ್ಣು, ತದನಂತರ ಸಾಕ್ಷಾತ್ ಮಹಾಗಣಪತಿ. ಬುಧ ಅಂದರೆ ಸ್ಥಿರವಾಗಿರ್ತಕ್ಕಂಥವನು, ಚಂಚಲವಾಗಿರ್ತಕ್ಕಂಥ ನೀರಿನ ಅಂಶವಾಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅಂಶ. ತದನಂತರ ನಾವುಗಳು ನೋಡ್ತಕ್ಕಂಥ ವಾಯುತತ್ವದಲ್ಲಿ ಬುಧ ಇರತಕ್ಕಂಥವನು ಯಾವ ರೀತಿ ಅಂದರೆ ಅವನು ಮಿಥುನ್ ರಾಶಿಯಲ್ಲಿ ಇರ್ತಕ್ಕಂಥವನು. ಹೀಗೆ ಜೀವನಾಂಶದಲ್ಲಿ ಮಹಾಗಣಪತಿ ಅಂದರೆ ಮಿಥುನ್ ರಾಶಿಯಲ್ಲಿ ನೋಡ್ಕೋಬೇಕು. ಕನ್ಯಾ ರಾಶಿಯನ್ನು ವಿಶೇಷವಾಗಿ ನೋಡ್ತಕ್ಕಂಥ ಅನುಗ್ರಹ ಅಂದರೆ ಕನ್ಯೆ ಅಂದರೆ ಸ್ತ್ರೀ, ಅಲ್ಲಿ ಜಲತತ್ವಕ್ಕೆ ಅವನು ಅಕಸ್ಮಾತ್ ಭೂಮಿಯ ವರ್ತನಾದ್ರೂ ಜಲತತ್ವ ಅಲ್ವಾ, ಭೂಮಿ ಒಳಗೆ ನೀರಿರ್ತಾನೆ. ಹಾಗೆ ಮಹಾವಿಷ್ಣು ಮತ್ತು ಗಣಪತಿಯ ಒಂದು ಸಂಗಮವಾಗಿರ್ತಕ್ಕಂಥ ವಿಶೇಷತೆ ಈ ಒಂದು ಮಹಾಬುಧ. ಬುಧನು ಎಲ್ಲಿ ಚೆನ್ನಾಗಿದ್ದರೆ ಎಷ್ಟು ಚೆನ್ನಾಗಿ ಒಳ್ಳೇದು ಮಾಡ್ತಾನೆ ನೋಡಿ. ಫೈನಾನ್ಸ್ ಅವನೇ ಕೊಡಿಸೋನು. ದುಡ್ಡು ಕಾಸು ಲೋನ್ಗಿನ ಅಪ್ಲೈ ಮಾಡೋಕ್ಕೆ ಮೊದಲು ಅವನೇ ಬೇಕಾಗಿರೋದು. ನಿಮ್ಗೆ ಅಕಸ್ಮಾತು ಎಲ್ಲಾದರೂ ಒಡವೆಗಳನ್ನು ಮಾಡಿಸ್ಕೊಂಡು, ಒಡವೆ ಸುಮ್ಮನೆ ಮಾಡಿಸ್ಕೊಳ್ಳೋದಲ್ಲ, ನಾನು ಒಡವೆ ಸೇರಿಸ್ತೀನಿ ಅನ್ನೋದಿದ್ರೆ ಆವಾಗ ಬುಧ ಭಾಳ ಚೆನ್ನಾಗಿರಬೇಕು. ಅದೇ ರೀತಿ ಭೂಮಿಗಳನ್ನು ತೆಗೆದಾಕ್ತೀನಿ, ಅದೊಂದು ಸೈಟ್ ಇರಲಿ, ಇಲ್ಲೊಂದು ಸೈಟ್ ಇರಲಿ, ಇದೊಂದು ಮನೆ ಇರಲಿ, ಮತ್ತೊಂದು ಮನೆ ಇರಲಿ, ಚೆನ್ನಾಗಿರಬೇಕು ಅಂದರೆ ಬುಧ ಚೆನ್ನಾಗಿರಬೇಕು. ಬುಧ ಚೆನ್ನಾಗಿದ್ದರೆ ಮನೆಗಳನ್ನ ಮಾಡಿಸ್ತಾನೆ. ಜೀವನ ಪರ್ಯಂತ ಸ್ವಂತ ಮನೆಯೇ ಇಲ್ವಾ, ಬುಧ ಚೆನ್ನಾಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕು ನೀವು. ಬುಧನ್ನ ಸ್ಥಿರಪಡಿಸ್ತಾ ಇರಬೇಕು. ಬುಧ ಯಾವತ್ತೂ ಮಹಾವಿಷ್ಣು ಪೂಜೆಯನ್ನು ಮಾಡ್ತಾನೆ. ಆದರೆ ಮಹಾಗಣಪತಿಯನ್ನು ಹೋಲಿಸ್ಕೊಂಡು ನೀವು ಬುಧನಿಗೆ ಸಂತುಷ್ಟಿ ಪಡಬೇಕು. ಅದಕ್ಕೆ ಮಹಾಗಣಪತಿಯನ್ನು ಬುಧ ಅಂತಲೇ ಕರಿತೀವಿ ಅಂದರೆ ಗುಂಡ್ಗಿರ್ತಾನೆ ಅಂತ. ಗುರು ಮತ್ತು ಬುಧ, ಗುರು ಮಗ ಆಗಿದ್ದರೆ ಬುಧ ಮಹಾಗಣಪತಿಯನ್ನು ಸ್ಮರಣೆ ಮಾಡ್ಕೋಬೇಕು. ಅವನ ಅಕಸ್ಮಾತ್ ಚಂದ್ರನ ಮಗ ಆಗಿದ್ದರೆ ಸಾಕ್ಷಾತ್ ಮಹಾವಿಷ್ಣು ನೀರಿನಂಶದಲ್ಲೇ ಇರ್ತಾನೆ. ಅದಕ್ಕೆ ಯಾವತ್ತಿದ್ರೂ ಗಜಕೇಸರಿ ಯೋಗವನ್ನು ಕರ್ಣಿಸ್ತೇ ಇರತಕ್ಕಂಥವನು, ವಿಶೇಷವಾಗಿರ್ತಕ್ಕಂಥವನು ಬುಧ. ಹಂಸ ಯೋಗವನ್ನು ಕೊಡೋನು ಚಂದ್ರನ ಜೊತೆ. ಅದಕ್ಕೆ ನೀವೇನು ಮಾಡಬೇಕು, ಒಂದು ಬೆಳ್ಳಿ ತಟ್ಟೆಯಲ್ಲಿ ಭಾಳ ವಿಶೇಷವಾಗಿ ಬುಧನ್ನ ಹಿಡ್ಕೊಂಬರ್ಬೇಕು. ಬುಧನ ಹೇಗೆ ಹಿಡ್ಕೊಂಬರ್ತೀರಾ, ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ. ಬುಧ ಹೇಗಿರ್ತಾನೆ, ಪಾದರಸ ಅಂತ ಕೈಗೆ ಸಿಗ್ತಾನೆ, ನೀರಿನಂಶ, ಸ್ಥಿರವಾಗಿರ್ತಾನೆ. ಮೆಟಲ್ ಬೇರೆ, ಮೆಟಲ್ ಆಗಿದ್ದರೆ ಗಣಪತಿ, ಹರಿತಾ ಹೋಗ್ತಾ ಇದ್ರೆ ಮಹಾವಿಷ್ಣು. ಅದಕ್ಕೆ 50-50 ಅಂತ ಒಳಗಡೆ ಹೇಗಿಟ್ಟಿರ್ತೀವಿ ಹಾಗೇ ಇರ್ತಾನೆ, ಬಿಟ್ಟರೆ ಸೈ ಅಂತ ಹರ್ಕೊಂಡು ಹೋಗ್ತಾನೆ. ಅದಕ್ಕೆ ಆ ಪಾದರಸವನ್ನು ವಿಶೇಷವಾಗಿ ಒಂದು ಬೆಳ್ಳಿ ತಟ್ಟೆಯಲ್ಲಿ, ಒಂದು ಗಾಜಿನ ಗ್ಲಾಸಲ್ಲಿ, ಅಂದರೆ ಗಾಜಿನ ಗ್ಲಾಸ್ ಅಂದರೆ ನೀವು ಅವ್ನು ಸಿಗೋದೇ ಗ್ಲಾಸಲ್ಲಿ, ಇಲ್ಲ ಪ್ಲಾಸ್ಟಿಕ್ಕಲ್ಲಿ, ತಾಮ್ರ, ಬಂಗಾರ, ಬೆಳ್ಳಿ ಸೋಕಿದ್ರೆ, ಡೈರೆಕ್ಟಾಗಿ ಸೋಕಿದ್ರೆ ಮುಗಿದೋಯ್ತು, ಎಲ್ಲ ಪುಡಿ ಪುಡಿ, ಎಲ್ಲ ಕಬ್ಬಿಣ ಆಗೋಗುತ್ತೆ. ಅರ್ಥಾಯ್ತಾ? ಒಂದು ಸರಿ ಹೀಗೆ ಯಾರಿಗೋ ಹೇಳಿದ್ದೆ ನೋಡಿ, ಭಾಳ ಒಳ್ಳೆಯದು ಪಾದರಸ ಇಟ್ಟು ದೊಡ್ಡ ಕಾಸನ್ನು ಎಷ್ಟು ಚೆನ್ನಾಗಿ ಅದರ ಜೊತೆ ಇಟ್ಕೊತೀರ. ಒಂದು ಬಾಟ್ಲಿ ಇಟ್ಕೋಬೇಕು. ಆ ಬಾಟ್ಲಲ್ಲಿ ಒಂದು 1/4 kg ಎಷ್ಟಿರಬೇಕು ಅದನ್ನಿಟ್ಟು ದಿನ ಊದು ಕಡ್ಡಿ ಕ್ಯಾಶ್ ಬಾಕ್ಸಲ್ಲಿ. ಇವ್ರೇನು ಮಾಡಿಬಿಟ್ರು, 1 kg ತಂದುಬಿಟ್ರು. ಯಾರಪ್ಪನ ಮನೆ ಗಂಟು ಫಸ್ಟ್ ಕ್ಲಾಸ್ ಅನುಕೂಲವಾಗಿದ್ರಿ ಅಂತ. ನಾವು ಎಷ್ಟು ಹೇಳ್ತೀವೋ ಅಷ್ಟು ಬಾಯಿ ಮುಚ್ಕೊಂಡು ಮಾಡಬೇಕು. ಮಾಡಿಲ್ವಲ್ಲ, ಏನು ಮಾಡಿದ್ರು, ಆ ಸಾವಿತ್ರಮ್ಮ ಅಂತ ಆ ಅಮ್ಮ ಏನು ಮಾಡಿದ್ರು, ಮೇಲ್ಗಡೆ ಒಂದು ಬೀರುಲ್ಲಿ ಇಟ್ಟಿದ್ರು. ಆ ಬೀರನ್ನ ಹಿಂಗೆ ಅಲ್ಲಾಡಿದಾಗ ಬಟ್ಟೆ ಗಿಟ್ಟೆ ತೆಗೆದು ಅಲ್ಲಾಡಲ್ವ, ಟಗ ಅಂತ ಆ ಬಾಟ್ಲು ಹೆಂಗೋ ಬಿದ್ದೋಗಿದೆ. ಕ್ಯಾಶ್ ಬಾಕ್ಸಲ್ಲೆಲ್ಲ ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ಹಾಕಿಡಿ ಹಿಂದೆ, ಬಿದ್ದರೆ ಅಲ್ಲೇ ಬಿದ್ದಿರುತ್ತೆ, ಇಲ್ಲ ದೂರ ಇದ್ದಂಗೆ ಆಗುತ್ತೆ. ಒಡವೆ ಇಟ್ಟಿದ್ದಾರೆ, ರಾತ್ರಿ ಇಟ್ಟಿದ್ದು ಆ ಒಡವೆ ಪಕ್ಕದಲ್ಲೇ ಇಟ್ಬಿಟ್ಟಿದ್ದಾರೆ. ಫಸ್ಟ್ ಕ್ಲಾಸಾಗಿ 1 kg ಪೂರ್ತಿ ಹೀಗೆ ಬಿದ್ದೋಯ್ತು. ಒಡವೆ ಎಲ್ಲ ಬೆಳಗ್ಗೆ ನೋಡೋಷ್ಟರಲ್ಲಿ ರಾಮ ವಿಷ್ಣು ಅಂತಿದ್ದಾರೆ. ಏನಿದು ಉಳಿಸ್ಕೊಳಕ್ಕೆ ಹೋಗ್ಬಿಟ್ಟು ಎಲ್ಲ ಒಟ್ಟಾಯ್ತಲ್ಲ ಅಂದರೆ ಕಬ್ಬಣಾಗೋಗಿದೆ. ಅದೇ ಇರೋದು ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಹೇಳ್ತೀವಿ. ಹಾಗೆ ದುರಾಸೆ ಪಟ್ಟಾಗ ಏನಾಗುತ್ತೆ, ಅತಿ ಆಸೆ ಗತಿಗೆ ಕೇಳು. ಅದಕ್ಕೆ ಜೀವನದಲ್ಲಿ ನಾವು ಎಷ್ಟು ಹೇಳಿರ್ತೀವಿ ಅಷ್ಟೇ ಪ್ರಮಾಣ ತಗೋಬೇಕು. ಹೆಚ್ಚು ತಗೊಂಡ್ರೆ ವಿಷ. ಅದಕ್ಕೆ ಅಮೃತ ಅಂದರೆ ತೀರ್ಥ, ಓಂ ಕೇಶವಾಯ ಸ್ವಾಹ ಒಂದೇ ಸಲ. ಅದನ್ನು ಬಿಟ್ಟು ಒಂದೇ ರೇ ಗುರುಗಳೇ ಅದೇನದು 4-5 ಜನಕ್ಕೆ ಒಂದು 5 ಸಲ ಹಾಕಿದ್ರೆ, ಅರ್ಚಕರ ದೇವಸ್ಥಾನಕ್ಕೆ ಹೋಗಿದ್ರೆ ಸ್ವಲ್ಪ ಜಾಸ್ತಿ ತೀರ್ಥ ಹಾಕಿ, ಅವ್ರಿಗೆ ನೋಡಿ ಜಾಸ್ತಿ ಹಾಕಿದ್ರೆ ಒಂದು 3 ಸಲ ಹಾಕಿದ್ರೆ ನನಗೆ ಒಂದೇ ಸಲ ಹಾಕಿದ್ರೆ, ಹಾಗೆಲ್ಲ ಅನ್ಕೋಬೇಡಿ. ಅದು ಬಿತ್ತ ಒಂದು ಸಲ ಬಂತ, ಗುಳುಗಂಜಿ ಮುಳುಗೋಷ್ಟು ಮಾತ್ರ ತೀರ್ತಿರ್ಬೇಕು, ಜಾಸ್ತಿ ಬಂದರೆ ವಿಷ. ಅದಕ್ಕೋಸ್ಕರ ಯಾವತ್ತಿದ್ರೂ ಎಲ್ಲ ಒಂದು ಲಿಮಿಟೇಷನ್ಸ್. ಈ ಬುಧನ್ನು ಹಿಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ಬುಧ ಸಿಗೋದೆಲ್ಲಿ ಅಂದರೆ ಇಂಡೋನೇಷ್ಯಾ ಭಾಗ ಮತ್ತು ಭಾರತ ದೇಶದ ಮಧ್ಯಭಾಗದಲ್ಲಿ ಇರತಕ್ಕಂಥ ಮೇರು ಪರ್ವತ. ಅದಕ್ಕೆ ಮೇರು ಪರ್ವತ ಅಂತ ಏನೇಂತೀವಿ, ಇಂಡಿಯನ್ ಓಷನ್ನಲ್ಲಿದೆ. ಯಾವತ್ತು ಶುಕ್ರ ನಕ್ಷತ್ರ ಬರುತ್ತೋ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ. ಮೇಲಿಂದ ನಾವು ಏನಂತೀವಿ ಫಾಲಿಂಗ್ ಸ್ಟಾರ್ ಅಂದ್ಬಿಡ್ತಾ, ಇವ್ರೇನೋ ದೊಡ್ಡದಾಗಿ. ಯಾವ ಫಾಲಿಂಗ್ ಸ್ಟಾರೂ ಇಲ್ಲ. ಅಲ್ಲಿರ್ತಕ್ಕಂಥ ಮೀಟ್ರಾಯ್ಡ್ಸು, ಆಸ್ಟ್ರಾಯ್ಡ್ಸು ಏನಿರುತ್ತೆ ಅಂಥದ್ದೆಲ್ಲ ಆ ಧೂಮಕೇತುಗಳು ಚೆನ್ನಾಗಿ ಧುಮುಕತ್ತೆ. ಇದು ದೈವತತ್ವ. ನೀವು ರಾತ್ರಿ ಹೊತ್ತು ಆ ಸಮುದ್ರ ತೀರದಲ್ಲಿ ಕೂತ್ಕೊಂಡಾಗ ಹಿಂದೂ ಮಹಾಸಾಗರದಲ್ಲಿ ನೋಡ್ಬೋದು, ಇದು ಕರೆಕ್ಟಾಗಿ ಮೇರು ಪರ್ವತ ಹೋಗುತ್ತೆ. ಅಂದರೆ ಶುಕ್ರ ಆಗಮನ, ಕರೆಕ್ಟಾಗಿ ಶುಕ್ರ ಮಿಣುಕ್ತಾ ಇರ್ತಾನೆ. ಅದು ಆಗಮನ ಆದಾಗ ಇಲ್ಲಿ ಉತ್ಪತ್ತಿ ಆಗುತ್ತೆ ಆ ಮರ್ಕ್ಯುರಿ, ಅಂದರೆ ಬುಧ ಅಲ್ಲಿ ಉತ್ಪತ್ತಿ ಆಗ್ತಾನೆ. ಕೆಲವರೆಲ್ಲ ಇಲ್ಲೆಲ್ಲ ತರೋದೇನು ಗೊತ್ತಾ, ಮೋರಿಲ್ ಗಿರಿಲೆಲ್ಲ ಹುಡ್ಕೊಂಡು ಬಂದು ಕಬ್ಬಣ ಎಲ್ಲ ಸೋದಿಸಿ ಇಷ್ಟು ಅದೆಲ್ಲ ಡೂಪ್ಲಿಕೇಟು, ದರಿದ್ರ. ಯಾವುದೋ ಮೋರಿಲ್ ತೊಗೊಂಡು ಯಾಕಬೇಕು, ಒರಿಜಿನಲ್ ತರಬೇಕು ಅಂದರೆ ಅಲ್ಲೇ ತರೋದು. ಈ ನಡುವೆ ಏನು ಅಂದರೆ ಸೈಂಟಿಸ್ಟ್ಗಳು ಅದನ್ನೆಲ್ಲ ಕೊಡೋಕ್ಕೆ ಹೋಗಲ್ಲ. ಭಾಳ ಜನ ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ. ಒಳಗೆ ಹಾಕೊಂಡ್ಬಿಟ್ರೆ
ಫೋಟೋಲ್ಲಿ ಬಂದ್ಬಿಡೋದು ಗ್ಯಾರಂಟಿ. ಅದಕ್ಕೆ ಅಂಥವ್ರಿಗೆಲ್ಲ ಕೊಡಕ್ಕೆ ಹೋಗಲ್ಲ. ಇನ್ನೊಂದಷ್ಟು ಜನಕ್ಕೆ ಏನು ಮಾಡ್ತಾರೆ, ಮಠ ಮಂತ್ರ ಎಲ್ಲ ಮಾಡಿಸ್ತಾರೆ ಅಂದ್ಬಿಟ್ಟು ಇದನ್ನು ಕೊಡಕ್ಕೆ ಹೋಗಲ್ಲ. ಇದನ್ನು ದೇವಿ ಪ್ರತಿಷ್ಠಾಪನೆಗೆ ಮಾತ್ರ ಕೊಡ್ತಾರೆ. ಆದರೆ ದೈವ ಪ್ರತಿಷ್ಠಾಪನೆಯಲ್ಲಿ ನೀವುಗಳು ಮನೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಮನೆಗೆ ಅಕಸ್ಮಾತ್ ತುಳಸಿ ಕಟ್ಟೆ, ಮನೆಗೆ ಇಷ್ಟಿಷ್ಟು, ಇದಕ್ಕಿಷ್ಟೇ ಕ್ರಮ ಇದೆ. ಮೊದಲು ಒಂದು 350 ರೂಪಾಯಿ ಇತ್ತಪ್ಪ, ಜಾಸ್ತಿನೇ ಇರಲಿಲ್ಲ. 1 kg ತೊಗೋಬೋದಾಗಿತ್ತು. 1 kgಗೆ 350 ರೂಪಾಯಿ. ಈಗ 1800 ರೂಪಾಯಿ ಬರೀ 1/4 kgಗೆ. ಎಷ್ಟೋ 1800 ರೂಪಾಯಿ ಬರೀ 1/4 kgಗೆ. ಸೊ ಅದರಿಂದ ಅಷ್ಟು ವ್ಯವಸ್ಥಿತವಾಗಿ ಆಗೋದ್ರಿಂದ ಇಷ್ಟು ದುಡ್ಡು ಸಿಗೋದು ಭಾಳ ಕಷ್ಟವಾಗಿರೋದ್ರಿಂದ ಸಿಗಕ್ಕೆ ಹೋಗಲ್ಲ. ಅದಕ್ಕೆ ಕೆಲವರಿಗೆ ಬೇಕು ಅಂದರೆ ತರಿಸ್ಕೊಡ್ತಕ್ಕಂಥ ವಿಧಿವಿಧಾನಗಳನ್ನು ಅದಕ್ಕೆ ಒಂದು ಕ್ರಮ ಇಂಥವ್ರಿಗೆ ಕೊಡೋದು ಅಂತ ಅದಕ್ಕೆ ರೂಲ್ಸ್ ಬಂದುಬಿಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಏನು ಮಾಡಿದ್ವಿ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇದ್ದಾಗಲೇ ಒಂದೊಂದು ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ಬಿಟ್ಟಿದ್ವಿ. ನಮ್ಮಗಳಿಗೆ ರಿಸರ್ಚಿಗೆ ಬೇಕು, ಮಾಡಬೇಕು, ದೇವಸ್ಥಾನಕ್ಕೆ. ಅದಕ್ಕೆ ಕೆಲವ್ರಿಗೆ ಮಾತ್ರ ಕೊಡ್ತಾರೆ. ಈಗೆಲ್ಲ ಅರ್ಚಕರಿಗೂ ಕೊಡಲ್ಲ, ದೇವಸ್ಥಾನಕ್ಕೂ ಕೊಡಬೇಕಾದ್ರೆ. ಅದಕ್ಕೆ ತಿರುಪತಿಲಿ ನೋಡಿ 100 kg ಹಾಕ್ತೀವಿ ವಿಗ್ರಹಗಳಿಗೆ. 100 kg ಯಾಕಂದರೆ ಬುಧ ಸ್ಥಿರವಾಗಿರಬೇಕು. ನೋಡಿ ಇವತ್ತು ಹೆಂಗೆ ದುಡ್ಡು ಹಂಗಂತ ಇರ್ತಾರೆ, ರಾ 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 ಅಂತ. ಆ ದುಡ್ಡು ಸಾಕು ಸಾಕು ಅನ್ಬೇಕು. ವೆಂಕಟೇಶ್ವರ ಏನು ಕಾಂಚನಂ ಕಾರ್ಯಸಿದ್ಧಿ. ಆ 100 kg ಹಾಕಿದೆ. ಧರ್ಮಸ್ಥಳ 60 kg ಹಾಕ್ತೀವಿ. ಆ ವಿಗ್ರಹಗಳಿಗೆ ಪುನಃ ಪ್ರತಿಷ್ಠಾಪನೆ ಅಂತ ಮಾಡಿದಾಗೆಲ್ಲ 60 kg ಎಲ್ಲ ಹಾಕ್ತೀವಿ. ಕೊಲ್ಲೂರು ಮೂಕಾಂಬಿಕೆಯಲ್ಲಿ 30 kg ಅಷ್ಟು ಅದು ವಿಶೇಷವಾಗಿ ವಿಗ್ರಹಗಳಿಗೆ ಹಾಕಬೇಕು. ಅಂದರೆ ಆಕರ್ಷಣ ಶಕ್ತಿ ವಿಗ್ರಹ ಎಷ್ಟಿರುತ್ತೋ ಅದು ಆಕರ್ಷಣ ಶಕ್ತಿ ಆಗುತ್ತೆ. ಅದ್ರ ಕೆಳಗಿದ್ದಾಗ ಎಲ್ಲ ಸ್ವಾಹ ಅಂತಾಗುತ್ತೆ. ಅದಕ್ಕೆ ಬುಧ ಯಾವತ್ತು ವಿಗ್ರಹದ ಕೆಳಗೆ ಒಂದು ಶಾಸನ ಇದೆ, ಆ ಶಾಸನ ಅದನ್ನು ಬರೆದು ಆ ವಿಗ್ರಹನ ಅದಕ್ಕೆ ಒಪ್ಪಿಸ್ಬೇಕು. ಬುಧನ ಒಪ್ಪಿಸಿದ್ರೇ ಧನ ಪ್ರಾಪ್ತಿ. ಕೆಲವು ದೇವಸ್ಥಾನಗಳೇ ಇದೆಲ್ಲ ಮಾಡಲ್ಲ. ಮಾಡಿದಾಗ ಏನಾಗುತ್ತೆ, ಕ್ರಮ ಗೊತ್ತಿಲ್ಲ. ದೇವಸ್ಥಾನ ಒಣಗೋಗಿದ್ದಂಗೆ. ನಾನು ದೊಡ್ಡ ಸೂಪರ್ ದೇವಸ್ಥಾನ ಕಟ್ಟಿದ್ದೀನಿ ರೀ, ನೋಡೋಕ್ಕೆ ಏನು ಸೂಪರ್ ಅಂತಾರೆ. ಒಂದು ನರ್ಪಿಳೆ ಒಳಗೋಗಿರಲ್ಲ. ಆ ನೊಣ ಹೊಡ್ಕೊಂಡು ಕೂತ್ಕೊಂಡಿರ್ಬೇಕು. ಅರ್ಚಕನೂ ಹೊಡಿತಾ ಇರಬೇಕು, ದೇವಸ್ಥಾನ ಸಂಸ್ಥೆನೂ ಹೊಡಿಬೇಕು. ಅದಕ್ಕೆ ಹೇಳೋದು ದೇವಸ್ಥಾನಗಳನ್ನ ಇಂತಿಂಥವರೇ ಮಾಡಬೇಕು. ನೋಡಿ ವಿದ್ಯಾಸಂಸ್ಥೆ ಎಲ್ಲ ಯಾರ ಕೈಯಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ಬೇಕು, ಒಳ್ಳೆ ಗುದ್ಲಿ ಪೂಜೆ ಮಾಡಿಸ್ಬೇಕು ಅಂದರೆ ಶಿವಕುಮಾರ ಸ್ವಾಮಿಗಳು, ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಕೈ ಮಾಡಿದ್ರೆ ಒಳ್ಳೆ ಕೈಗುಣ. ವಿದ್ಯಾಸಂಸ್ಥೆಗಳು ಯಾವುದೇ ಸಮಯಕ್ಕೆ ಅವ್ರ ಕೈಯಲ್ಲಿ ಮಾಡಿಸಿದ್ರೆ ಫಸ್ಟ್ ಕ್ಲಾಸ್. ಬಾಲಗಂಗಾಧರ ಸ್ವಾಮಿಗಳ ಕೈಯಲ್ಲಿ ಹಾಸ್ಪಿಟಲ್ಸೇ ಮಾಡಿಸ್ಬೇಕು. ಅವ್ರ ಕೈಯಲ್ಲಿ ಹಾಸ್ಪಿಟಲ್ ಮಾಡಿಸೋ ಸಾಕು, ಏವನ್ ಆ ಹಾಸ್ಪಿಟ್ಲು ಭಾಳ ಅಭಿವೃದ್ಧಿಯಾಗಿ ನಡೆಯುತ್ತೆ. ದೇವತಾ ಸ್ಥಳಗಳು ಅಂದರೆ ದೇವತೆ ಕೆಲಸಗಳನ್ನ, ದೇವಸ್ಥಾನದನ್ನು, ಗುದ್ಲಿ ಪೂಜೆಗಳನ್ನ ಇಂಥವ್ರ ಕೈಲೇ ಮಾಡಿಸ್ಬೇಕು. ಪೈಜಾವರ್ಷಿಗಳು ಗುದ್ಲಿ ಪೂಜೆ ಮಾಡಿಸ್ತಾರೆ. ಕುಂಭಾಭಿಷೇಕಗಳು ಶೃಂಗೇರಿ ಸ್ವಾಮಿಗಳೇ ಮಾಡಬೇಕು. ಹಾಗೆ ಒಂದೊಂದು ಕೈಗುಣಗಳು ಹೀಗೆ ಇರುತ್ತೆ. ಯಾಕಂದರೆ ಬುಧ ಅವ್ರ ಕೈಯಲ್ಲಿ ಹಾಗಿರ್ತಾನೆ ರೇಖಲ್ಲಿ. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯಿಂದ ಹಿಡಿದು ಎಲ್ಲವನ್ನೂ ಕೊಡ್ತಕ್ಕಂಥವ್ರು ಕೇವಲ ಕೆಲವ್ರಿಗೆ ಮಾತ್ರ. ಸ್ವಾಮಿ ವಿವೇಕಾನಂದರಿಗೆ ವಿಶೇಷವಾಗಿರ್ತಿತ್ತು, ರಾಮಕೃಷ್ಣ ಪರಮಹಂಸರಿಗೆ ಭಾಳ ವಿಶೇಷ ಅಂತ ಬುಧ ಸ್ಥಿರವಾಗಿರೋದು. ದೇವ್ರ ದೊಡ್ಡವನು, ಏನೋ ಪೂರ್ವ ಜನ್ಮ ಪುಣ್ಯ ನಮಗೂ ಇದೆ, ಅದೇ ವಿಶೇಷ. ಅದಕ್ಕೆ ಇವತ್ತಿನ ದಿವಸ ನೋಡಿ 4 ವರ್ಷಗಳ ಕಾಲದಿಂದ ಬೃಹತ್ ಬ್ರಹ್ಮಾಂಡವಾಗಿ ನಡ್ಕೊಂಡು ಬರ್ತಾ ಇದೆ. ಏನಂತೀರಾ ನೀವು ಎಲ್ಲ ಹೀಗೇ ಸಂತೋಷವಾಗಿ ಕಾಲ ಕಳೆಯೋಣ. ಭಗವಂತ ಕೃಪಾ ಕಟಾಕ್ಷದಲ್ಲಿ ಸ್ಥಿರವಾಗಿ ನಿಲ್ಲೋಣ. ಇದೇ ಒಂದು ಜೀವತ ಅನುಗ್ರಹ ನಿಮಗೂ ನಮಗೂ ಇರತಕ್ಕಂಥ ಒಂದು ಬಾಂಧವ್ಯ. ಒಳ್ಳೆಯದಾಗಲಿ ಅಂತ ಕಾಯ್ತಾ ಇರಿ, ಹೋಗ್ಬಿಡ್ಬೇಡಿ. ಬಂದೆ.